ಶಿಕ್ಷಾದಿಯುಂ ನಿಗಮ ದೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮಾ ವಿಧಿಸತಿ ದಾಕ್ಷಾಯಣಿ ಕ್ಷಮತಿ ಸಾಕ್ಷಾದ್ರಮಾಪಿ ನಯದಾಕ್ಷೇಪ ವೀಕ್ಷಣ ವಿಧೌ ಪ್ರೇಕ್ಷಾಕ್ಷಿಲೋಭಖರ ಲಾಕ್ಷಾರಕ್ಷೋಕ್ಷಿತ ಪದಾಕ್ಷೇಪ ಲಕ್ಷಿತಧರಾ ಸಾಕ್ಷಾರಿ ತಾತ್ಮತನು ಭೂಕ್ಷಾರಕಾರಿಣಿಟಿ ಲಾಕ್ಷಾಕ್ಷಮಾನವತುನಃ ಶಿಕ್ಷಾದಿಯುಂ ನಿಗಮ ದೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮಾ ವಿಧಿಸತಿ ದಾಕ್ಷಾಯಿಣಿ ಕ್ಷಮತಿ ಸಾಕ್ಷಾದ್ರಮಾಪಿ ನಯದಾಕ್ಷೇಪ ವೀಕ್ಷಣ ವಿಧೌ ಪ್ರೇಕ್ಷಾಕ್ಷಿಲೋಭಕರ ಲಾಕ್ಷಾರಸೋಕ್ಷಿತ ಪದಾಕ್ಷೇಪ ಲಕ್ಷಿತಧರಾ ಸಾಕ್ಷಾರಿತಾತ್ಮತನು ಭೂಕ್ಷಾರಕಾರಿಣಿಟಿ ಲಾಕ್ಷಾಕ್ಷಮಾನವತುನಃ. ಹೀಗೆ ಶ್ಲೋಕವನ್ನು ಉಚ್ಚಾರಣೆ ಮಾಡಬೇಕು. ಪದವಿಭಾಗ ಶಿಕ್ಷಾದಿಯುಂ ನಿಗಮ ದೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮಾ ವಿಧಿಸತಿ. ಮೊದಲನೇ ಪಾದವನ್ನು ಪೂರ್ಣ ಪದವಾಗಿ ಇಟ್ಟುಕೊಳ್ಬೇಕು. ಶಿಕ್ಷಾದಿಯುಂ ನಿಗಮ ದೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮಾ ವಿಧಿಸತಿ. ದಾಕ್ಷಾಯಣಿ ದಾಕ್ಷಾಯಣಿ ಸಾಕ್ಷಾತ್ ರಮಾ ಸಾಕ್ಷಾತ್ ರಮಾ ಅಪಿ ಬೇರೆ ಪದ. ರಮಾ ಅಪಿ ಅದು ಸಂಧಿಯಾಗಿದೆ. ರಮಾ ಅಪಿ ನ ಯದಾ ನ ಯದಾಕ್ಷೇಪ ವೀಕ್ಷಣ ವಿಧೌ ನ ಬೇರೆ ಪದ, ಯದಾಕ್ಷೇಪ ವೀಕ್ಷಣ ವಿಧೌ ಅಂತ ಬೇರೆ ಪದ. ಹೀಗೆ ಎರಡನೇ ಪಾದ ದಾಕ್ಷಾಯಣಿ ದಾಕ್ಷಾಯಣಿ ಅಲ್ಲೇನಾಗಿದೆ, ಕ್ಷಮತಿ ಅಂತ ಒಂದು ಕ್ರಿಯಾಪದ ಸೇರಿಕೊಂಡಿದೆ. ದಾಕ್ಷಾಯಣಿ ಕ್ಷಮತಿ, ಕ್ಷಮತಿ ಅದು ವರ್ಬ್ ಕ್ರಿಯಾಪದ. ಸಾಕ್ಷಾತ್ ಆವಾಗಲೇ ಬೇರೆ ಏನೋ ಹೇಳಿದೆ, ಅದಕ್ಕೋಸ್ಕರ ದಾಕ್ಷಾಯಣಿ ಕ್ಷಮತಿ ಸಾಕ್ಷಾತ್ ರಮಾ ಅಪಿ ನ ಯದಾಕ್ಷೇಪ ವೀಕ್ಷಣ ವಿಧೌ. ಇಷ್ಟು ಎರಡನೇ ಪಾದದ ಪದಗಳ ವಿಭಾಗ. ಪ್ರೇಕ್ಷಾಕ್ಷಿಲೋಭಕರ ಲಾಕ್ಷಾರಸೋಕ್ಷಿತ ಪದಾಕ್ಷೇಪ ಲಕ್ಷಿತ ಧರಾ ಸಾ ಅಕ್ಷಾರಿತಾತ್ಮತನು ಅಕ್ಷಾರಿತಾತ್ಮತನು ಭೂಕ್ಷಾರಕಾರಿ ನಿಟಿಲಾಕ್ಷ ಸಮಸ್ತ ಪದ. ಅದು ಅಕ್ಷಾರಿತಾತ್ಮತನು ಭೂಕ್ಷಾರಕಾರಿ ನಿಟಿಲಾಕ್ಷ ಅಕ್ಷಮಾನ್ ಅಕ್ಷಮಾನ್ ಅಂತ ಬೇರೆ ಪದ, ಅವತು ಕ್ರಿಯಾಪದ, ನಹ ಅಂತ ಮತ್ತೆ ಮುಂದೆ ಬೇರೆ ಪದ. ಇನ್ನೊಮ್ಮೆ ಪದಾರ್ಥ ನೋಡಿಕೊಳ್ಳೋಣ. ಶಿಕ್ಷಾದಿಯುಂ ನಿಗಮ
ದೀಕ್ಷಾ ಸುಲಕ್ಷಣ ಪರೀಕ್ಷಾಕ್ಷಮಾ ವಿಧಿಸತಿ ದಾಕ್ಷಾಯಣಿ ಕ್ಷಮತಿ ಸಾಕ್ಷಾತ್ ರಮಾ ಅಪಿ ನ ಯದಾಕ್ಷೇಪ ವೀಕ್ಷಣ ವಿಧೌ ಪ್ರೇಕ್ಷಾಕ್ಷಿ ಲೋಭಕರ ಲಾಕ್ಷಾರಸೋಕ್ಷಿತ ಪದಾಕ್ಷೇಪ ಲಕ್ಷಿತ ಧರಾ ಸಾ ಅಕ್ಷಾರಿತಾತ್ಮತನು ಭೂಕ್ಷಾರಕಾರಿನಿಟಿ ಲಾಕ್ಷಾಕ್ಷ ಲಾಕ್ಷ ಅಷ್ಟೇ ಅಕ್ಷಾರಿತಾತ್ಮತನು ಭೂಕ್ಷಾರಕಾರಿನಿಟಿ ಲಾಕ್ಷ ಅಕ್ಷಮಾನ್ ಅವತು ನಹ ಪದವಿಭಾಗ ಆಯಿತು. ಅರ್ಥದ ಕಡೆ ಗಮನಿಸೋಣ. ಶಿಕ್ಷಾದಿಯುಗ್ ನಿಗಮ ದೀಕ್ಷಾ ಸುಲಕ್ಷಣ ಪರೀಕ್ಷಾಕ್ಷಮಾ ವಿಧಿಸತಿ. ಶಿಕ್ಷಾ ಅಂದರೆ ಶಿಕ್ಷಾ ಅಂತ ಒಂದು ಗ್ರಂಥನೇ ಇದೆ, ಶಿಕ್ಷಾಶಾಸ್ತ್ರ. ಆದಿಪದದಿಂದ ಮೊದಲಾದವುಗಳು, ಶಿಕ್ಷಾ ಮೊದಲಾದ ಅಂಗಗಳಿಂದ ಯುಕ್ ಸಹಿತವಾದ ನಿಗಮ ವೇದಗಳು ಅಂತ ಅರ್ಥ. ಷಡಂಗ ಸಹಿತವಾದ ವೇದಗಳು ಅಂತ ಹೇಳಬೇಕಾಗಿದೆ. ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ ಅಂತ ಅಂಗಗಳನ್ನು ಹೇಳ್ತಾರೆ. 6 ಅಂಗಗಳು. ಆ 6 ಅಂಗಗಳಿಂದ ಯುಕ್ ಸಹಿತವಾದ ನಿಗಮ ಅಂದರೆ ವೇದಗಳು. ವೇದಾಂಗಗಳಿಂದ ಸಹಿತವಾದ ವೇದ, ಅದನ್ನು ಶಿಕ್ಷಾದಿಯುಂ ನಿಗಮ ಅಂತ ಹೇಳಿದ್ದಾರೆ. ದೀಕ್ಷಾ ಅಂದರೆ ನಿಯಮ ಅಂತ ಅರ್ಥ. ಅವುಗಳ ನಿಯಮ. ಸುಲಕ್ಷಣ ಪರೀಕ್ಷಾ, ಉತ್ತಮವಾದಂತಹ ಲಕ್ಷಣಗಳ ಪರೀಕ್ಷಾ, ಸರಿಯಾದ ಚಿಂತನೆಯಲ್ಲಿ ಸಮರ್ಥಳಾದಂತಹ ವಿಧಿಸತಿ. ಚತುರ್ಮುಖ ಬ್ರಹ್ಮನ ಹೆಂಡತಿಯಾದ ಸರಸ್ವತಿಯು ದಾಕ್ಷಾಯಿಣಿ, ದಕ್ಷಿಣ ಮಗಳಾದಂತಹ ಶಿವನ ಮಡದಿ ಸತೀದೇವಿಯು ಸಾಕ್ಷಾತ್ ರಮಾ ಅಪಿ, ಸ್ವಯಂ ಲಕ್ಷ್ಮೀದೇವಿಯೇ ಆಗಲಿ, ಯದಾಕ್ಷೇಪ ವೀಕ್ಷಣ ವಿಧೌ, ಯತ್ ಯಾವ ನಾರಾಯಣಿ ಮೋಹಿನಿಯ ಆಕ್ಷೇಪ ವೀಕ್ಷಣ ವಿಧೌ, ಅತ್ಯಂತ ಮನಸ್ಸಿಗೆ ಚಂಚಲವಾದಂತಹ ವೀಕ್ಷಣ ವಿಧೌ, ನೋಟವನ್ನು, ಕುಡಿನೋಟದ ವ್ಯಾಪಾರದಲ್ಲಿ ನಕ್ಷಮತಿ ಸಮರ್ಥವಾಗುವುದಿಲ್ಲವೋ, ಪ್ರೇಕ್ಷಾಕ್ಷಿ ಲೋಭಕರ ಲಾಕ್ಷಾರಸೋಕ್ಷಿತ ಪದಾಕ್ಷೇಪ ಲಕ್ಷಿತ ಥರಾ. ಪ್ರೇಕ್ಷಾ ಅತ್ಯುತ್ತಮವಾದ ಜ್ಞಾನವುಳ್ಳಂತಹ, ಅಕ್ಷಿ ಲೋಭಕರ ಅಕ್ಷಿ ಕಣ್ಣುಗಳನ್ನು ಲೋಭಕರ ಲೋಭಗೊಳಿಸುವ, ಲಾಕ್ಷಾರಸೋಕ್ಷಿತ, ಲಾಕ್ಷಾರಸ ಅಂದರೆ ಅರಗು, ಉಕ್ಕು. ಲಾಕ್ಷಾರಸೋಕ್ಷಿತ, ಆ ಉಕ್ಕಿನ ರಸದಿಂದ ಲೇಪಿಸಲ್ಪಟ್ಟ, ಪದಾಕ್ಷೇಪ
ಹೆಜ್ಜೆ ಇಡೋಣದ್ರಿಂದ ಲಕ್ಷಿತ ಧರ ಚಿಹ್ನಿತವಾದ ಭೂಮಿ ಉಳ್ಳ ಆಕ್ಷಾರಿತ ಹಾಗೂ ಆಕ್ಷಾರಿತ ಅಂದರೆ ಬಹಳ ನಾಚಿಕೆ ಹೊಂದಿದಂತಹ, ಅಂದರೆ ಏನೋ ಮಾಡಬಾರ್ದದ್ದು ಮಾಡಿಬಿಟ್ಟೆ ಅಂತ ಲಜ್ಜೆಗೊಂಡಂತಹ, ಆಕ್ಷಾರಿತ ಅನ್ನೋ ಪದಕ್ಕೆ ಹಾಗರ್ಥ ಇದೆ. ಲೋಕದಲ್ಲಿ ಏನು ಅಪವಾದ ಬಂದ್ಬಿಡ್ತದೋ ಅಂತ ಬಹಳ ಲಜ್ಜೆಗೊಂಡ, ಆತ್ಮತನು ಭೂಕ್ಷಾರಕಾರಿ. ಆತ್ಮತನು ಆತ್ಮತನು ಅಂದರೆ ತನ್ನ ದೇಹದಿಂದಲೇ ಭೂ ಹುಟ್ಟಿದಂತಹ ಮನ್ಮಥನನ್ನು ಅಂತ ಅರ್ಥ. ಆತ್ಮತನು ಭೂಕ್ಷಾರಕಾರಿ ಅಂದರೆ ತನ್ನಿಂದಲೇ ಹುಟ್ಟಿದ ಮಗನನ್ನು, ಯಾರು ಮನ್ಮಥನನ್ನು, ಕ್ಷಾರಕಾರಿ ಅಂದರೆ ಭಸ್ಮ ಮಾಡಿದಂತಹ, ನಿಟಿಲಾಕ್ಷ. ನಿಟಿಲಾಕ್ಷ ಅಂದರೆ ವಿರೂಪಾಕ್ಷ, ಅಕ್ಷ ಅಂದರೆ ಕಣ್ಣು, ನಿಟಿಲಾಕ್ಷ ಅಂದರೆ ಮುಕ್ಕಣ್ಣನಾದಂಥ ಶಿವ, ಅಂದರೆ ಸಮ ಅಕ್ಷ ಅಲ್ಲ, ವಿರೂಪಾಕ್ಷ. ಅಂತಹ ಶಿವನನ್ನುಳ್ಳ ಸಾ ಆ ನಾರಾಯಣಿ ಮೋಹಿನಿಯು ಅಕ್ಷಮಾನ್ ಬಹಳ ದೀನರಾದ ನಮ್ಮನ್ನು ಅವತ್ತು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ಎಲ್ಲ ಶಾಸ್ತ್ರಗಳ ಪರಿಚಯ ಚೆನ್ನಾಗಿರಬೇಕು, ಪುರಾಣಗಳ ಚಿಂತನೆ ಇರಬೇಕು. ಅಂದಾಗ ರಾಜರ ಒಂದೊಂದು ಮಾತುಗಳು ಸ್ಫುಟವಾಗಿ ನಮಗೆ ಅನುಸಂಧಾನಕ್ಕೆ ಬರ್ಬೋದು. ಕೆಲವೊಬ್ಬೇನಾಗ್ತದೆ, ಕನ್ನಡದಲ್ಲಿ ಇದೆ ಅಂತ ಪದಾರ್ಥ ಹೇಳ್ತೇವೆ, ಅದರ ಅನುಭವಕ್ಕೆ ಬರಲ್ಲ. ಹಾಗಾಗಿ ಅನುಸಂಧಾನ ಮಾಡುವಾಗ ಪದಗಳನ್ನು ನೋಡಿ ನೋಡಿ ಮನಸ್ಸಿಗೆ ತಂದುಕೊಳ್ಳೋದು ಒಳ್ಳೆಯದು. ಶಿಕ್ಷಾದಿಯುಗ್ನಿಗಮ ದೀಕ್ಷಾ ಸುಲಕ್ಷಣ ಪರೀಕ್ಷಾಕ್ಷಮ. ನಾನು ಆವಾಗಲೇ ವಿಧಿಸತಿ ಬೇರೆ ಹೇಳಿದೆ, ಅದನ್ನು ಬೇರೆ ಮಾಡಿಕೊಂಡ್ರೂ ನಡೀತದೆ, ಅದು ಪದ ವಿಭಾಗ ಮಾಡಿಕೊಳ್ಳುವಾಗ. ಶಿಕ್ಷಾದಿಯುಗ್ನಿಗಮ ದೀಕ್ಷಾ ಸುಲಕ್ಷಣ ಪರೀಕ್ಷಾಕ್ಷಮ. ಶಿಕ್ಷಾದಿ ಅಂದರೆ ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ ಅಂತ ಅಂಗಗಳನ್ನು ಹೇಳ್ತಾರೆ, ವೇದಾಂಗಗಳು 6. ಆ ಷಡಂಗದಿಂದ ಸಹಿತವಾದ ಶಿಕ್ಷಾದಿಯುಗ್ ಅಂದರೆ ಎಷ್ಟರ್ಥ. ಆಗಮ ವೇದಗಳು, ಅವುಗಳ ಮತ್ತು ದೀಕ್ಷಾ ನಿಯಮಗಳ ಸುಲಕ್ಷಣ ಪರೀಕ್ಷಾಕ್ಷಮ. ಸುಲಕ್ಷಣ ಲಕ್ಷಣಗಳಿಂದ ಕೂಡಿ ಪರೀಕ್ಷೆ ಮಾಡೋಣದರಲ್ಲಿ, ಲಕ್ಷಣಗಳ ಪರೀಕ್ಷೆ ಮಾಡೋದರಲ್ಲಿ ಅಂದರೆ ಇದು ಸರಿ ಇದು ತಪ್ಪು ಅಂತ ಚಿಂತನೆ ಮಾಡೋದರಲ್ಲಿ, ಕ್ಷಮ ಸಮರ್ಥಳಾದಂತಹ ವಿಧಿಸತಿ ಚತುರ್ಮುಖನ ಹೆಂಡತಿಯಾದ ಸರಸ್ವತಿಯು, ದಾಕ್ಷಾಯಿಣಿ ದಕ್ಷನ ಮಗಳಾದ ಸತಿಯಾಗಲಿ, ಸಾಕ್ಷಾತ್ ರಮಾ ಅಪಿ ಸ್ವಯಂ ಲಕ್ಷ್ಮೀದೇವಿಯಾಗಲಿ, ಯದಾಕ್ಷೇಪ ವೀಕ್ಷಣ ವಿಧೌ ಯತ್ ಯಾವ ಮೋಹಿನಿಯ ಆಕ್ಷೇಪ ವೀಕ್ಷಣ ವಿಧೌ ನೋಟವನ್ನು, ಅವಳ ವ್ಯಾಪಾರವನ್ನು, ಅಂದರೆ ಅವಳು ಒಂದು ಸಲ ಹೀಗೆ ನೋಡಿದರೆ ಸಾಕಂತೆ ಆ ನೋಟ, ಅದನ್ನೇ ಇವರು ತಡೆದುಕೊಳ್ಳಿಕ್ಕೆ ಸಮರ್ಥರಾಗ್ತಿರಲಿಲ್ಲ. ಆಕ್ಷೇಪ ವೀಕ್ಷಣ ವಿಧೌ ಅಂದರೆ ಮನಸ್ಸಿಗೆ ಉದ್ರೇಕ ಕ್ಷೋಭೆ ಉಂಟು ಮಾಡುವ ಅವಳ ಕಣ್ಣಿನ ವ್ಯಾಪಾರವನ್ನು
ಸಹಿಸೋದರಲ್ಲಿ ನಕ್ಷಮತಿ ಸಮರ್ಥರಾಗುವುದಿಲ್ಲ. ಇಂಥವರಿಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳಬೇಕಾಗಿದೆ ವಾದರಾಜರು. ಸ್ವಯಂ ಲಕ್ಷ್ಮೀದೇವಿಯು ಕೂಡ ಮೋಹಿನಿ ಒಂದ್ಸಲಿ ತೆಗೆದು ನೋಡಿದರೆ ಆ ನೋಟಕ್ಕೇನೆ ಅವಳು ಚಂಚಲಲಾಗಿ ಹೋಗ್ತಾಳೆ. ಸಾಮರ್ಥ್ಯ ಇರಲಿಲ್ಲ ಅವಳಿಗೆ ನೋಡಲಿಕ್ಕೆ. ಅಂಥ ಕುಡಿನೋಟ ಅಂತೆ ಮೋಹಿನಿಯ ನೋಟ. ಅಷ್ಟು ಮನಸ್ಸಿಗೆ ಚಂಚಲವನ್ನುಂಟು ಮಾಡುವ ವಯ್ಯಾರದ ನೋಟ ಸಹಿಸೋದರಲ್ಲಿ ನಕ್ಷಮತಿ ಸಮರ್ಥರಾಗಲಿಲ್ಲವೋ. ಪ್ರೇಕ್ಷಾಕ್ಷಿ ಲೋಭಕರ ಲಾಕ್ಷಾರಸೋಕ್ಷಿತ ಪದಾಕ್ಷೇಪ ಲಕ್ಷಿತ ಧರ. ಪ್ರೇಕ್ಷ ಉತ್ತಮವಾದ ಜ್ಞಾನವನ್ನು ಹೊಂದಿದ, ಅಕ್ಷಿ ಲೋಭಕರ ಅಕ್ಷಿ ಕಣ್ಣನ್ನು, ಲೋಭಕರ ಲೋಭವನ್ನು ಮಾಡುವ ಅಂದರೆ ಸೆರೆ ಹಿಡಿಯುವ, ಲಾಕ್ಷಾರಸ ಉಕ್ಷಿತ ಲಾಕ್ಷಾರಸದಿಂದ ಲೇಪಿತವಾದ, ಪದಾಕ್ಷೇಪ ಪಾದದ ಇಡುವಿಕೆಯಿಂದ, ಲಕ್ಷಿತಧರ ಚಿಹ್ನಿತವಾದ ಭೂಮಿ ಉಳ್ಳ, ಆಕ್ಷಾರಿತ ಅಯ್ಯೋ ಮಾಡಬಾರ್ದು ಅಂಥದ್ದು ನಡೀತಲ್ಲ ಅಂತ ಲಜ್ಜೆಗೊಂಡ, ಆತ್ಮತನು ಭೂಕ್ಷಾರಕಾರಿ ಆತ್ಮತನು ಭೂಕ್ಷಾರಕಾರಿ ಅಂತಂದರೆ ತನ್ನ ಮಗನೆನಿಸಿದ ಮನ್ಮಥನನ್ನು ಸುಟ್ಟು ಬೂದಿ ಮಾಡಿದ, ನಿಟಿಲಾಕ್ಷ ವಿರೂಪಾಕ್ಷನಾದ ಶಿವನನ್ನು ಉಳ್ಳ. ನಿಟಿಲಾಕ್ಷ ಅಂದರೆ ಶಿವ. ಸಾ ಅಂತಹ ಮೋಹಿನಿಯು, ನಾರಾಯಣಿ ಮೋಹಿನಿಯು, ಅಕ್ಷಮಾನ್ ದೀನರಾದಂತಹ ನಮ್ಮನ್ನು ಅವತ್ತು ರಕ್ಷಣೆ ಮಾಡಲಿ. ಇಷ್ಟು ಪದದ ಅರ್ಥ ಅನುಸಂಧಾನ ಮಾಡಬೇಕು. ಫಲ ಏನು ಅಂದರೆ, ಈ ಮೋಹಿನಿಯ ಅವತಾರವನ್ನು ಯಾವ ರೀತಿ ಅನುಸಂಧಾನ ಮಾಡೋದ್ರಿಂದ ಏನೆಲ್ಲ ಫಲ ಸಿಗಬಹುದು ಅಂತ ತಿಳಿಸ್ತಾರೆ. ಒಂದೊಂದು ಪಾದದಲ್ಲಿ ನೋಡ್ಕೊಳ್ಬೇಕು ಅದನ್ನು. ಮೊದಲನೇ ಪಾದದಲ್ಲಿ ಹೇಳಿದ್ರು ಸರಸ್ವತಿಯ ಅನುಸಂಧಾನ ಮಾಡಿಸಿದ್ರು. ಎರಡನೇ ಪಾದದಲ್ಲಿ ಸತೀದೇವಿ, ಲಕ್ಷ್ಮೀದೇವಿ. ಮೂರನೇ ಪಾದದಲ್ಲಿ ಆ ಮೋಹಿನಿಯ ಮೋಹಕ ರೂಪದ ಆ ವಿಲಾಸದ ಮಹಿಮೆ, ಶಿವನನ್ನು ಮೋಹಿಸಿದಂತಹ ಮೋಹಿನಿಯವಳು ಅಂತ ಆ ಮಹಿಮೆಯನ್ನು ಸ್ಮರಿಸಿ, ಶಿವನೇನು ಸಾಧಾರಣನಲ್ಲ, ಮನ್ಮಥನನ್ನೇ ಬೂದಿ ಮಾಡಿದಂಥ ಶಿವ ಇವಳಿಗೆ ಮೋಹಿತನಾಗಿಬಿಟ್ಟ. ಇಂಥ ಮೋಹಿನಿ ದೀನರಾದ ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ ರಾಜರು. ಪದದ ಅಭಿಪ್ರಾಯ ಗೊತ್ತಾಗಿದೆ. ಭಾವಾರ್ಥ ತಿಳಿಯುವಾಗ ಫಲದ ಜೊತೆಗೆ ಅನುಸಂಧಾನ ಮಾಡಬಹುದು. ಚತುರ್ಮುಖ ಬ್ರಹ್ಮನ ಮಡದಿ, ಶಿವನ ಮಡದಿ ಸತಿ, ವಿಷ್ಣುವಿನ ಮಡದಿ ಅಂದರೆ ತನ್ನ ಮಡದಿಯಾದಂತಹ ಲಕ್ಷ್ಮಿಯೂ ಕೂಡ ಇವನ ಕಣ್ಣಿನ ವಯ್ಯಾರ ಬೀರುವ ದೃಷ್ಟಿಯಲ್ಲಿ ಅಸಮರ್ಥರಾಗ್ತಾರೆ, ಕ್ಷೋಭೆಗೊಳ್ತಾರೆ. ಅಂದರೆ ಆ ನೋಟ ಹೇಗಿರಬೇಡ. ಲಕ್ಷ್ಮೀದೇವಿನೇ ಹಾಗೆ, ಸತೀದೇವಿ, ಇನ್ನು ಮಹಾನುಭಾವಳಾದ ಸರಸ್ವತಿನೂ ಕೂಡ ಸಮರ್ಥರಾಗಲ್ಲ. ಅಂಥ ನೋಟ ಅಂತ ವರ್ಣಿಸುವುದರಿಂದ ಏನು ಲಾಭ? ಸತಿ ಸಾಮಾನ್ಯಳೆ, ಸರಸ್ವತಿ ಸಾಮಾನ್ಯಳ. ಸರಸ್ವತಿ ಅಂದರೆ ವೇದಗಳ ಯುಕ್ತಾಯುಕ್ತ ಚಿಂತನೆ ಮಾಡೋದರಲ್ಲಿ ಸಮರ್ಥಳು. ವೇದಗಳು ಅನಂತ ಇದ್ದಾವೆ, ಅನಂತ ವೇದರಾಶಿ, ಷಡಂಗ ಸಹಿತವಾಗಿ ಅನಂತ ವೇದರಾಶಿಗಳನ್ನು ಹೇಗೆ ತಿಳಿಬೇಕು, ಹೇಗೆ ಹೇಳಬೇಕು, ಎಲ್ಲಿ ನಿಲ್ಲಿಸಬೇಕು, ಇವುಗಳನ್ನು ಚಿಂತಿಸುವುದರಲ್ಲಿ ಅಷ್ಟು ಸಮರ್ಥಳಾದ ತಿಳುವಳಿಕೆ ಇರುವಂತಹ ಚತುರ್ಮುಖ ಬ್ರಹ್ಮನ ಮಡದಿಯು ಈ ಮೋಹಿನಿಯ ಒಂದು ನೋಟಕ್ಕೆ
ಸಮರ್ಥಳಾಗಲ್ಲ ಅಂದರೆ ಅಶಕ್ತಳಾಗ್ತಾಳೆ, ಮೋಹಿತಳಾಗ್ತಾಳೆ. ಅಂದರೆ ಮೋಹಿನಿಯ ರೂಪದಲ್ಲಿ ಭಗವಂತ ಅವರನ್ನೆಲ್ಲರನ್ನು ಮೋಹಗೊಳಿಸಿದಾನೆ ಅಂತನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟು ಅದ್ಭುತವಾದ ಅವತಾರ ಮೋಹಿನಿ ಅವತಾರ. ಅವಳ ಹಾವ ಭಾವ, ವಯ್ಯಾರ, ನೋಟ ಎಲ್ಲ ಥರದಿಂದಲೂ ಸೆಳೆದಿದ್ಲಂತೆ. ಯಾಕಂದರೆ ಸರಸ್ವತಿ ಅಂದರೆ ದೇವಲೋಕದಲ್ಲಿ ಅತ್ಯಂತ ಸುಂದರಳಾದವಳು, ಸತಿಯೂ ಸುಂದರಳು. ಇವರಿಬ್ಬರಿಗಿಂತ ಅತಿ ಸುಂದರಳು ಮಹಾಲಕ್ಷ್ಮಿ ಅಂತ ಪುರಾಣಗಳು ಹೇಳ್ತಾರೆ, ಶಾಸ್ತ್ರ ಹೇಳ್ತದೆ. ಅಷ್ಟು ಸುಂದರರಂತೆ. ಅವರ ಹಾವಭಾವಗಳು ಎಂಥವರನ್ನೂ ಮೋಹಗೊಳಿಸ್ತದಂತೆ. ನೋಡಿದರೆ ಮೋಹಿನಿ ತನ್ನ ಹಾವಭಾವದಿಂದ, ನೋಟದಿಂದ ಅವರನ್ನೆಲ್ಲ ಮೋಹಗೊಳಿಸ್ತಾಳಂತೆ. ಅಂದರೆ ಇವಳ ಸೌಂದರ್ಯ ಅವರಿಗಿಂತ ಹೆಚ್ಚಿದೆ ಅಂತ ತಿಳಿತಲ್ಲ. ಅವರು ಇವಳ ಸೌಂದರ್ಯಕ್ಕೆ ವಶರಾಗ್ತಾರೆ. ಇದು ಮೊದಲನೆಯ ಪಾದಗಳು, ಎರಡನೇ ಪಾದದಿಂದ ತಿಳಿದು ಬರ್ತಾ ಇರುವ ಭಾವ. ಹೀಗೆ ಅನುಸಂಧಾನ ಮಾಡಿದರೆ ನಮಗೇನು ಸಿಗ್ತದೆ ಅಂದರೆ, ಮೋಹಿನಿ ಅಂದರೆ ವಿಷ್ಣು, ಅವನೇ ಸರಸ್ವತಿ ಹಾಗೂ ಸತಿ ಲಕ್ಷ್ಮಿ ಅವರಿಗಿಂತ ಉತ್ತಮ ಅನ್ನೋ ತಿಳುವಳಿಕೆ ಬರ್ತದೆ, ಸರ್ವೋತ್ತಮ ಅನ್ನೋ ತಿಳುವಳಿಕೆ. ಅವನು ಸ್ತ್ರೀಯರಾದ ಎಲ್ಲ ಲೋಕದಲ್ಲಿರುವ ಸ್ತ್ರೀಯರಿಗಿಂತ ಉತ್ತಮ ಸ್ತ್ರೀಯರು ಅಂದರೆ ಸತಿ, ಸರಸ್ವತಿ, ಲಕ್ಷ್ಮಿ. ಅವರಿಗಿಂತ ಉತ್ತಮ ನೀವನು. ಯಾಕೆ? ಅವನ ನೋಟಕ್ಕೆ, ಅವನ ವಯ್ಯಾರಕ್ಕೆ ಮೋಹ ಹೋಗ್ತಾರೆ. ಈ ತಿಳುವಳಿಕೆ ಬರಬೇಕು. 2, 3, 4ನೇ ಪಾದದಿಂದ ಒಮ್ಮೆ ಶಿವ ಮೋಹಿನಿಯ ರೂಪ ನೋಡಬೇಕು ಅಂತ ಅಪೇಕ್ಷೆ ಪಟ್ಟು ವಿಷ್ಣುನನ್ನು ಬಹಳ ಬಾರಿ ಕೇಳ್ಕೊಂಡಂತೆ. ರುದ್ರದೇವರು ಅಷ್ಟು ಬಾರಿ ಕೇಳ್ತಿದ್ದಾರಲ್ಲ ಅಂತ ತೋರಿಸಿದ, ಮೋಹಿನಿಯ ರೂಪ ತೋರಿಸಿದ. ಬೇಡ ಬೇಡ ಅಂದ್ರಂತೆ. ಈಗ ಬೇಡವೋ, ಅದು ಸದ್ಯಕ್ಕೆ ಬೇಡ ಅಂತ. ಇಲ್ಲ ನೋಡಲೇಬೇಕು ಅಂತ ಬಹಳ ಹಠ ಹಿಡಿದದ್ದಕ್ಕೆ ಸರಿ ನಾನು ತೋರಿಸ್ತೇನೆ ಅಂತ ಭಗವಂತ ತನ್ನ ಮೋಹಿನಿ ರೂಪವನ್ನು ಶಿವನಿದ್ದೆಡೆಗೆ ಬಂದು ತೋರಿಸಿದರೆ ಶಿವನನ್ನೇ ಹಿಂಬಾಲಿಸ್ಕೊಂಡು ಹೋಗ್ಬಿಡೋದೆ. ಶಿವನನ್ನೇ ಹಿಂಬಾಲಿಸ್ಕೊಂಡು ಹೋಗಿ ಅದು ಮೋಹಿನಿಯನ್ನೇ ಹಿಂಬಾಲಿಸ್ಕೊಂಡು ಹೋಗ್ಬಿಟ್ನಂತೆ ಶಿವ. ಕೊನೆಗೆ ಅದು ಎಲ್ಲಿವರೆಗೂ ಅಂದರೆ, ತಾನು ಆ ಹೆಣ್ಣನ್ನು ನೋಡಿ ನಾನೊಬ್ಬ ಮನೋನಿಯಾಮಕ ಮನ್ಮಥನಂತನ್ನೇ ಸುಟ್ಟವನು ಅನ್ನೋದು ಮೈಮರೆತು ಬಿಟ್ಟ. ಅವನನ್ನು ಹೋಗಿ ಆಲಿಂಗಿಸ್ಕೊಂಡ ಅಂತ ಕಥೆ ಬರ್ತದೆ. ಆ ಚರಿತ್ರೆಯನ್ನು ಸಂಗ್ರಹಿಸಿ ರಾಜರು ಹೇಳ್ತಾರೆ, ತಾನು ಹೆಜ್ಜೆಯ ಮೇಲೆ ಹೆಜ್ಜೆ ಇಡ್ತಾ ಭೂಮಿಯಲ್ಲೇ ತನ್ನ ಹೆಜ್ಜೆಯ ಚಿಹ್ನೆಗಳನ್ನು ಮೂಡಿಸ್ತಾ ಭೂಮಿಯನ್ನು ಪವಿತ್ರಗೊಳಿಸಿದಂಥ ಮಹಾನುಭಾವ ಮೋಹಿನಿ ತನ್ನ ಹಿಂದೆ ಬರೋ ಹಾಗೆ ಮಾಡಿಕೊಂಡ ಶಿವನನ್ನ. ಶಿವನ್ ಯಾರು? ಮುಕ್ಕಣ್ಣ ಆತ, ನಿಟಿಲಾಕ್ಷ, ಮನ್ಮಥನನ್ನೇ, ಎಲ್ಲರ ಮನಸ್ಸನ್ನು ಕೆಡಿಸುವ ಕಾಮನನ್ನೇ ಬೂದಿ ಮಾಡಿದವ. ಅಂಥವನ ಮನಸ್ಸನ್ನು ಇವನು ಕೆಡಿಸಿಬಿಟ್ಟ. ರಾಜರು ಅದನ್ನು 2 ಬಾರಿ ಸಂಗ್ರಹಿಸುವಾಗ ಹೇಳ್ತಾರೆ ಅಂದರೆ, ಹೀಗೆ ಮೋಹಿನಿ ಅವತಾರವನ್ನು ಯಾರು ಸ್ಮರಿಸ್ತಾರೋ ಇಂಥ ಶಿವನ ಮನಸ್ಸನ್ನು ಕೆಡಿಸಿದವ ಅಂತ, ಶಿವನಿಗಿಂತ ಉತ್ತಮ ನೀವನು ಅನ್ನೋ ಮೋಹಿನಿಯ ಸರ್ವೋತ್ತಮತೆಯನ್ನು ಮತ್ತಷ್ಟು ಸ್ಮರಣೆ ಮಾಡಿಕೊಳ್ಳಿ ಅಂತ ತಿಳಿಸ್ತಾರೆ. ಹಾಗಾಗಿ ನಮ್ಮೊಳಗಿರುವ ಕಾಮನೆಗಳು ದೂರ ಆಗಬೇಕು, ಮನಸ್ಸು ನಿಯಂತ್ರಣದಲ್ಲಿ ಇಲ್ಲ ಅಂತಾದರೆ ಅದರಿಂದಲೇ ಬಹಳ ಬಳಲೋದು, ದೀನರಾಗೋದು ಮನೋನಿಯಂತ್ರಣ ಇಲ್ಲದಿದ್ದಾಗ. ಇಂಥ ಮೋಹಿನಿಯ ರೂಪ ಸ್ಮರಣೆ ಮಾಡಿದರೆ ದೀನರಾದ ನಮ್ಮನ್ನು ಮನಸ್ಸನ್ನು ಶುದ್ಧಿಗೊಳಿಸಿ ನಿರ್ವಿಕಾರವನ್ನಾಗಿ ಮಾಡಿ ಅನುಗ್ರಹ ಮಾಡ್ತಾನೆ ಅಂತ ಫಲ. ಶಿಕ್ಷಾದಿಯುಂ ನಿಗಮ ದೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮಾ ವಿಧಿಸತಿ ದಾಕ್ಷಾಯಣಿ ಕ್ಷಮತಿ ಸಾಕ್ಷಾದ್ರಮಾಪಿ ನ ಯದಾಕ್ಷೇಪ ವೀಕ್ಷಣ ವಿಧೌ ಪ್ರೇಕ್ಷಾಕ್ಷಿ ಲೋಭಕರಲಾಕ್ಷಾರ ಸೋಕ್ಷಿತ ಪದಾಕ್ಷೇಪ ಲಕ್ಷಿತ ಧರಾ
ಸಾಕ್ಷಾರಿತಾತ್ಮತನು ಭೂಕ್ಷಾರಕಾರಿಣಿಟಿ ಲಾಕ್ಷಾಕ್ಷ ಮಾನವತು ನಃ ಶಿಕ್ಷಾದಿಯುಂ ನಿಗಮ ದೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮಾ ವಿಧಿಸತಿ ದಾಕ್ಷಾಯಣಿ ಕ್ಷಮತಿ ಸಾಕ್ಷಾದ್ರಮಾಪಿ ನ ಯದಾಕ್ಷೇಪ ವೀಕ್ಷಣ ವಿಧೌ ಪ್ರೇಕ್ಷಾಕ್ಷಿ ಲೋಭಕರಲಾಕ್ಷಾರ ಸೋಕ್ಷಿತ ಪದಾಕ್ಷೇಪ ಲಕ್ಷಿತಧರಾ ಸಾಕ್ಷಾರಿತಾತ್ಮತನು ಭೂಕ್ಷಾರಕಾರಿಣಿಟಿ ಲಾಕ್ಷಾಕ್ಷ ಮಾನವತು ನಃ. ಹೀಗೆ 6ನೇ ಶ್ಲೋಕವನ್ನು ಇವತ್ತು ಚಿಂತನೆ ಮಾಡಿದ್ದೇವೆ. ನಾಳೆ ಮುಂದುವರಿಸೋಣ.